ಸರ್ಕಾರದ ಮಳಿಗೆಗಳಿಗೆ ಬಾಡಿಗೆ ಕಟ್ಟದೆ ಕಳ್ಳಾಟವಾಡ್ತಾ ಇದ್ದ ವರ್ತಕರಿಗೆ ಜಿಲ್ಲಾಡಳಿತ ಶಾಕ್ ನೀಡಿದೆ. ಏಕಾಏಕಿ ಶಾಪ್ಗಳಿಗೆ ಬೀಗ ಹಾಕಿಸಿದ್ದು ಅನಿರೀಕ್ಷಿತ ಆಘಾತದಿಂದ ವರ್ತಕರು ಕಂಗಾಲಾಗಿದ್ದಾರೆ. ಬಾಡಿಗೆ ಕಟ್ಟದ ವರ್ತಕರಿಗೆ ಜಿಲ್ಲಾಡಳಿತ ಶಾಕ್. ಅಂಗಡಿಗಳಿಗೆ ಬೀಗ, ಮಾಲೀಕರಿಗೆ ನೋಟಿಸ್. ಬರೋಬ್ಬರಿ 170 ಅಂಗಡಿಗಳಿಗೆ ಬೀಗ. ಏಕಾಏಕಿ ಅಧಿಕಾರಿಗಳ ದಂಡು ಕಂಡು ಕಂಗಾಲಾದ ವರ್ತಕರು. ಅಂಗಡಿ ಲಾಕ್ ಮಾಡಬೇಡಿ ಅಂತ ವಾಗ್ವಾದ. ಜಿಲ್ಲಾಡಳಿತ ವಿರುದ್ಧ ಆಕ್ರೋಶ ಹೊರಹಾಕಿ ಧರಣಿ. ಈ ಸಂಘರ್ಷಮಯ ದೃಶ್ಯಗಳು ಕಂಡು ಬಂದಿದ್ದು ದಾವಣಗೆರೆಯ ಚಾಮರಾಜಪೇಟೆಯಲ್ಲಿರುವಂತಹ ಸರ್ಕಾರಿ ಶಾಲಾ ಮೈದಾನದಲ್ಲಿ ನಿರ್ಮಾಣವಾದ ವಾಣಿಜ್ಯ ಮಳಿಗೆಗಳ ಬಳಿ. ಮೈದಾನದಲ್ಲಿ ನಿರ್ಮಾಣವಾದ 365 ಮಳಿಗೆಗಳು ಶಿಕ್ಷಣ ಇಲಾಖೆ ಅಧೀನದಲ್ಲಿದೆ. ಈ ಮಳಿಗೆಗಳಿಗೆ 1500ರಿಂದ 3000 ರೂಪಾಯಿವರೆಗೆ ತಿಂಗಳ ಬಾಡಿಗೆ ಇದೆ. ಆದರೆ ವ್ಯಾಪಾರ ವಹಿವಾಟು ಚೆನ್ನಾಗಿಯೇ ನಡೆದರೂ ಕೂಡ ಕೆಲವರು ಬಾಡಿಗೆಯನ್ನ ಕಟ್ಟದೆ ನಿರ್ಲಕ್ಷ್ಯ ವಹಿಸಿದ್ದಾರೆ. ಬರೋಬ್ಬರಿ 50 ಲಕ್ಷಕ್ಕೂ ಹೆಚ್ಚು ಬಾಡಿಗೆ ಹಣ ಬರಬೇಕಾಗಿದೆ. 365 ಮಳಿಗೆಗಳಲ್ಲಿ 180 ಮಳಿಗೆದು ಬಾಕಿ ಇತ್ತು. ಇದು ಲಾಸ್ಟ್ ಶನಿವಾರ ಅಂತಿಮ ನೋಟಿಸ್ ಕೊಟ್ಟ ಮೇಲೆ 10 ಮಳಿಗೆಯವರು ಕಟ್ಟಿದ್ರು. ಇನ್ನು 170 ಮಳಿಗೆಯವರು ಕಟ್ಟಬೇಕಾಗಿತ್ತು. ಸುಮಾರು 50 ಲಕ್ಷ ರೂಪಾಯಿಗಿಂತ ಹೆಚ್ಚು ನಮಗೆ ಬಾಡಿಗೆ ಬರೋದಿದೆ. ಲಾಸ್ಟ್ ನೋಟಿಸ್ ಕೊಟ್ಟಿದ್ದಲ್ಲ, ಒಂದು ವಾರದ ಮೇಲೆ ಆಯ್ತು. ಇದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೇರ್ ಮಾರ್ಕೆಟ್. ಹೌದು. ಬಾಡಿಗೆ ಕಟ್ಟುವಂತೆ ತಹಶೀಲ್ದಾರ್ ಸಾಕಷ್ಟು ಬಾರಿ ಅಂಗಡಿ ಮಾಲೀಕರಿಗೆ ನೋಟಿಸ್ ನೀಡಿದ್ದಾರೆ. ನೋಟಿಸ್ಗೆ ಕ್ಯಾರಿ ಎನ್ನದ ಮಾಲೀಕರ ವಿರುದ್ಧ ಕಾರ್ಯಾಚರಣೆ ನಡೆಸಿದ್ದು ಅಂತಹ ಅಂಗಡಿಗಳಿಗೆ ಬೀಗ ಹಾಕಿದ್ದಾರೆ. ಇಲ್ಲ, ಇದು ಏಕಾಏಕಿ ಏನಲ್ಲ. ಈ ಸುಮಾರು 1.5 ವರ್ಷದ ಹಿಂದೆ ಆಲ್ರೆಡಿ ಇವರಿಗೆಲ್ಲ ಈ ಯಾರು ಬಾಡಿಗೆ ಕಟ್ಟಿಲ್ವಲ್ಲ ಸರ್ಕಾರಕ್ಕೆ, ಅವರಿಗೆ ಕರೆದುಬಿಟ್ಟು ಆದಷ್ಟು ಬೇಗ ನೀವು ಬಾಡಿಗೆನ ಕಂತಾಗಿ ಕಟ್ಟಿ ಅಂತ ಹೇಳಿದ್ವಿ. ಆದರೂ ಕಟ್ಟಿಲ್ಲ ಅವರು. ಆಮೇಲೆ ನಾವು 4 ಬಾರಿ ಕಟ್ಟಲಿಕ್ಕೆ ನೋಟಿಸ್ ಕೊಟ್ಟಿದ್ದೀವಿ ಕಾನೂನು ಪ್ರಕಾರ. ನೋಟಿಸ್ 2 ನೋಟಿಸ್ಗೂ ರೆಸ್ಪಾಂಡ್ ಮಾಡಿಲ್ಲ, 3ನೇದಕ್ಕೂ ರೆಸ್ಪಾಂಡ್ ಮಾಡಿಲ್ಲ, 4ನೇದಕ್ಕೂ ಕೂಡ ಅವರು ಕಟ್ಟಿಲ್ಲ ಬಾಡಿಗೆನ. ಹಾಗಾಗಿ ಬಾಡಿಗೆ ವಸೂಲಿ ಮಾಡುವಂತ ಒಂದು ಬಾಡಿಗೆ ಯಾರು ಕಟ್ಟಿಲ್ಲ ಅವರಿಗೆ ನಾವು ಅಂಗಡಿಗಳನ್ನ ಬಂದ್ ಮಾಡಿಸ್ತಾ ಇದೀವಿ ಅಷ್ಟೇ. ಇನ್ನು ಇದೇ ವೇಳೆ ಜಿಲ್ಲಾಡಳಿತ ವಿರುದ್ಧ ಅಂಗಡಿ ಬಾಡಿಗೆದಾರರು ಆಕ್ರೋಶವನ್ನು ಹೊರಹಾಕಿದ್ದು ಕಟ್ಟಡಗಳಿಗೆ ಮೂಲಭೂತ ಸೌಕರ್ಯಗಳಿಲ್ಲ, ಕುಡಿಯುವ ನೀರು, ಶೌಚಾಲಯದ ವ್ಯವಸ್ಥೆ ಇಲ್ಲ, ಮಳೆ ಬಂದ್ರೆ ಸೋರುತ್ತದೆ. ಈಗ ಏಕಾಏಕಿ ಬೀಗ ಹಾಕಿದ್ರೆ ಹೇಗೆ ಹೀಗಂತ ತಮ್ಮ ಅಳಲನ್ನ ತೋಡಿಕೊಂಡ್ರು. ಬಾಡಿಗೆ ಬಾಪ್ತು ಇರುವ ಬಾಕಿಯನ್ನ ಪೂರ್ಣ ಪಾವತಿ ಮಾಡಿಸಲು ಜಿಲ್ಲಾಧಿಕಾರಿಗಳ ಆದೇಶದ ಮೇರೆಗೆ ಸಂಬಂಧಪಟ್ಟ ಅಧಿಕಾರಿಗಳು ತಹಶೀಲ್ದಾರ್ ಮತ್ತು ಎಜುಕೇಷನ್ ಡಿಪಾರ್ಟ್ಮೆಂಟ್ ಬಿಇಒ ಅವರು ಬಂದಿದ್ದಾರೆ. ಕೆಲವೊಬ್ರು ಬಹಳ ಪೂರ ಎಲ್ಲ 30% ಜನ ಬ್ಯಾಲೆನ್ಸ್ ಉಳಿಸ್ಕೊಂಡಿದ್ದಾರೆ. ಅವ್ರು ರಿಕ್ವೆಸ್ಟ್ ಮಾಡ್ಕೊಂತ ಇದ್ದಾರೆ, ಇದೊಂದು ಲಾಸ್ಟ್ ಟೈಮ್ ನನಗೆ 10 ಡೇಸ್ ಟೈಮ್ ಕೊಡಿ, 10 ಡೇಸ್ ನಲ್ಲಿ ನಾವು ಕಟ್ತೀವಿ ಅಂತ. ಕೆಲವರು 50% ಕಟ್ತೀವಿ ಈಗ ತೋಳ್ರಿ, 50% ನಮಗೆ ಮಾರ್ಜಿನ್ ಕೊಡ್ರಿ ಅಂತ ಕೇಳ್ಕೊಳ್ತಾ ಇದ್ದಾರೆ. ಒಟ್ಟಾರೆಯಾಗಿ ಜಿಲ್ಲಾಡಳಿತ ವಿರುದ್ಧ ವರ್ತಕರು ಆಕ್ರೋಶವನ್ನು ಹೊರಹಾಕಿದ್ದು ಬಾಡಿಗೆ ವಸೂಲಿ ಮಾಡುವ ಜೊತೆಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲಿ ಎನ್ನುವುದು ಅಲ್ಲಿನ ವ್ಯಾಪಾರಸ್ಥರ ಆಗ್ರಹವಾಗಿದೆ. ವಿಠಲ್ ಕ್ಯಾರವಾಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ. ಸರ್ಕಾರದ ಮಳಿಗೆಗಳಿಗೆ ಬಾಡಿಗೆ ಕಟ್ಟದೆ ಕಳ್ಳಾಟವಾಡ್ತಾ ಇದ್ದ ವರ್ತಕರಿಗೆ ಜಿಲ್ಲಾಡಳಿತ ಶಾಕ್ ನೀಡಿದೆ. ಏಕಾಏಕಿ ಶಾಪ್ಗಳಿಗೆ ಬೀಗ ಹಾಕಿಸಿದ್ದು ಅನಿರೀಕ್ಷಿತ ಆಘಾತದಿಂದ ವರ್ತಕರು ಕಂಗಾಲಾಗಿದ್ದಾರೆ. ಬಾಡಿಗೆ ಕಟ್ಟದ ವರ್ತಕರಿಗೆ ಜಿಲ್ಲಾಡಳಿತ ಶಾಕ್. ಅಂಗಡಿಗಳಿಗೆ ಬೀಗ, ಮಾಲೀಕರಿಗೆ ನೋಟಿಸ್. ಬರೋಬ್ಬರಿ 170 ಅಂಗಡಿಗಳಿಗೆ ಬೀಗ. ಏಕಾಏಕಿ ಅಧಿಕಾರಿಗಳ ದಂಡು ಕಂಡು ಕಂಗಾಲಾದ ವರ್ತಕರು. ಅಂಗಡಿ ಲಾಕ್ ಮಾಡಬೇಡಿ ಅಂತ ವಾಗ್ವಾದ. ಜಿಲ್ಲಾಡಳಿತ ವಿರುದ್ಧ ಆಕ್ರೋಶ ಹೊರಹಾಕಿ ಧರಣಿ. ಈ ಸಂಘರ್ಷಮಯ ದೃಶ್ಯಗಳು ಕಂಡು ಬಂದಿದ್ದು ದಾವಣಗೆರೆಯ ಚಾಮರಾಜಪೇಟೆಯಲ್ಲಿರುವಂತಹ ಸರ್ಕಾರಿ ಶಾಲಾ ಮೈದಾನದಲ್ಲಿ ನಿರ್ಮಾಣವಾದ ವಾಣಿಜ್ಯ ಮಳಿಗೆಗಳ ಬಳಿ. ಮೈದಾನದಲ್ಲಿ ನಿರ್ಮಾಣವಾದ 365 ಮಳಿಗೆಗಳು ಶಿಕ್ಷಣ ಇಲಾಖೆ ಅಧೀನದಲ್ಲಿದೆ. ಈ ಮಳಿಗೆಗಳಿಗೆ 1500ರಿಂದ 3000 ರೂಪಾಯಿವರೆಗೆ ತಿಂಗಳ ಬಾಡಿಗೆ ಇದೆ. ಆದರೆ ವ್ಯಾಪಾರ ವಹಿವಾಟು ಚೆನ್ನಾಗಿಯೇ ನಡೆದರೂ ಕೂಡ ಕೆಲವರು ಬಾಡಿಗೆಯನ್ನ ಕಟ್ಟದೆ ನಿರ್ಲಕ್ಷ್ಯ ವಹಿಸಿದ್ದಾರೆ. ಬರೋಬ್ಬರಿ 50 ಲಕ್ಷಕ್ಕೂ ಹೆಚ್ಚು ಬಾಡಿಗೆ ಹಣ ಬರಬೇಕಾಗಿದೆ. 365 ಮಳಿಗೆಗಳಲ್ಲಿ 180 ಮಳಿಗೆದು ಬಾಕಿ ಇತ್ತು. ಇದು ಲಾಸ್ಟ್ ಶನಿವಾರ
ಅಂತಿಮ ನೋಟಿಸ್ ಕೊಟ್ಟ ಮೇಲೆ 10 ಮಳಿಗೆಯವರು ಕಟ್ಟಿದ್ರು. ಇನ್ನು 170 ಮಳಿಗೆಯವರು ಕಟ್ಟಬೇಕಾಗಿತ್ತು. ಸುಮಾರು 50 ಲಕ್ಷ ರೂಪಾಯಿಗಿಂತ ಹೆಚ್ಚು ನಮಗೆ ಬಾಡಿಗೆ ಬರೋದಿದೆ. ಲಾಸ್ಟ್ ನೋಟಿಸ್ ಕೊಟ್ಟಿದ್ದಲ್ಲ, ಒಂದು ವಾರದ ಮೇಲೆ ಆಯ್ತು. ಸ್ಕೂಲ್ ಯಾವ ಸರ್ ಇದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೇರ್ ಮಾರ್ಕೆಟ್ ಸ್ಕೂಲ್ ಹೌದು. ಬಾಡಿಗೆ ಕಟ್ಟುವಂತೆ ತಹಶೀಲ್ದಾರ್ ಸಾಕಷ್ಟು ಬಾರಿ ಅಂಗಡಿ ಮಾಲೀಕರಿಗೆ ನೋಟಿಸ್ ನೀಡಿದ್ದಾರೆ. ನೋಟಿಸ್ಗೆ ಕ್ಯಾರೆ ಎನ್ನದ ಮಾಲೀಕರ ವಿರುದ್ಧ ಕಾರ್ಯಾಚರಣೆ ನಡೆಸಿದ್ದು ಅಂತಹ ಅಂಗಡಿಗಳಿಗೆ ಬೀಗ ಹಾಕಿದ್ದಾರೆ. ಇಲ್ಲ, ಇದು ಏಕಾಏಕಿ ಏನಲ್ಲ. ಈ ಸುಮಾರು 1.5 ವರ್ಷದ ಹಿಂದೆ ಆಲ್ರೆಡಿ ಇವರಿಗೆಲ್ಲ ಈ ಯಾರು ಬಾಡಿಗೆ ಕಟ್ಟಿಲ್ವಲ್ಲ ಸರ್ಕಾರಕ್ಕೆ, ಅವರಿಗೆ ಕರೆದುಬಿಟ್ಟು ಆದಷ್ಟು ಬೇಗ ನೀವು ಬಾಡಿಗೆನ ಕಂತಾಗಿ ಕಟ್ಟಿ ಅಂತ ಹೇಳಿದ್ವಿ. ಆದರೂ ಕಟ್ಟಿಲ್ಲ ಅವರು. ಆಮೇಲೆ ನಾವು 4 ಬಾರಿ ಕಟ್ಟಲಿಕ್ಕೆ ನೋಟಿಸ್ ಕೊಟ್ಟಿದ್ದೀವಿ ಕಾನೂನು ಪ್ರಕಾರ. ನೋಟಿಸ್ 2 ನೋಟಿಸ್ಗೂ ರೆಸ್ಪಾಂಡ್ ಮಾಡಿಲ್ಲ, 3ನೇದಕ್ಕೂ ರೆಸ್ಪಾಂಡ್ ಮಾಡಿಲ್ಲ, 4ನೇದಕ್ಕೂ ಕೂಡ ಅವರು ಕಟ್ಟಿಲ್ಲ ಬಾಡಿಗೆನ. ಹಾಗಾಗಿ ಬಾಡಿಗೆ ವಸೂಲಿ ಮಾಡುವಂತ ಒಂದು ಬಾಡಿಗೆ ಯಾರು ಕಟ್ಟಿಲ್ಲ ಅವರಿಗೆ ನಾವು ಅಂಗಡಿಗಳನ್ನ ಬಂದ್ ಮಾಡಿಸ್ತಾ ಇದೀವಿ ಅಷ್ಟೇ. ಇನ್ನು ಇದೇ ವೇಳೆ ಜಿಲ್ಲಾಡಳಿತ ವಿರುದ್ಧ ಅಂಗಡಿ ಬಾಡಿಗೆದಾರರು ಆಕ್ರೋಶವನ್ನು ಹೊರಹಾಕಿದ್ದು, ಕಟ್ಟಡಗಳಿಗೆ ಮೂಲಭೂತ ಸೌಕರ್ಯಗಳಿಲ್ಲ, ಕುಡಿಯುವ ನೀರು, ಶೌಚಾಲಯದ ವ್ಯವಸ್ಥೆ ಇಲ್ಲ, ಮಳೆ ಬಂದ್ರೆ ಸೋರುತ್ತದೆ. ಈಗ ಏಕಾಏಕಿ ಬೀಗ ಹಾಕಿದ್ರೆ ಹೇಗೆ ಹೀಗಂತ ತಮ್ಮ ಅಳಲನ್ನ ತೋಡಿಕೊಂಡ್ರು. ಬಾಡಿಗೆ ಬಾಬ್ತು ಇರುವ ಬಾಕಿಯನ್ನ ಪೂರ್ಣ ಪಾವತಿ ಮಾಡಿಸಲು ಜಿಲ್ಲಾಧಿಕಾರಿಗಳ ಆದೇಶದ ಮೇರೆಗೆ ಸಂಬಂಧಪಟ್ಟ ಅಧಿಕಾರಿಗಳು ತಹಶೀಲ್ದಾರ್ ಮತ್ತು ಎಜುಕೇಷನ್ ಡಿಪಾರ್ಟ್ಮೆಂಟ್ ಬಿಇಒ ಅವರು ಬಂದಿದ್ದಾರೆ. ಕೆಲವೊಬ್ರು ಬಹಳ ಪೂರ ಎಲ್ಲ 30% ಜನ ಇಲ್ಲಿ ಬ್ಯಾಲೆನ್ಸ್ ಉಳಿಸ್ಕೊಂಡಿದ್ದಾರೆ. ಅವ್ರು ರಿಕ್ವೆಸ್ಟ್ ಮಾಡ್ಕೊಂತ ಇದ್ದಾರೆ, ಇದೊಂದು ಲಾಸ್ಟ್ ಟೈಮ್ ನನಗೆ 10 ಡೇಸ್ ಟೈಮ್ ಕೊಡಿ, 10 ಡೇಸ್ನಲ್ಲಿ ನಾವು ಕಟ್ತೀವಿ ಅಂತ. ಕೆಲವರು 50% ಕಟ್ತೀವಿ ಈಗ ತೋಳ್ರಿ, 50% ನಮಗೆ ಮಾರ್ಜಿನ್ ಕೊಡ್ರಿ ಅಂತ ಕೇಳ್ಕೊಳ್ತಾ ಇದ್ದಾರೆ. ಒಟ್ಟಾರೆಯಾಗಿ ಜಿಲ್ಲಾಡಳಿತ ವಿರುದ್ಧ ವರ್ತಕರು ಆಕ್ರೋಶವನ್ನು ಹೊರಹಾಕಿದ್ದು, ಬಾಡಿಗೆ ವಸೂಲಿ ಮಾಡುವ ಜೊತೆಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲಿ ಎನ್ನುವುದು ಅಲ್ಲಿನ ವ್ಯಾಪಾರಸ್ಥರ ಆಗ್ರಹವಾಗಿದೆ. ವಿಠಲ್ ಕ್ಯಾರವಾಡ್, ರಿಪಬ್ಲಿಕ್ ಕನ್ನಡ. ಸರ್ಕಾರದ ಮಳಿಗೆಗಳಿಗೆ ಬಾಡಿಗೆ ಕಟ್ಟದೆ ಕಳ್ಳಾಟವಾಡ್ತಾ ಇದ್ದ ವರ್ತಕರಿಗೆ ಜಿಲ್ಲಾಡಳಿತ ಶಾಕ್ ನೀಡಿದೆ. ಏಕಾಏಕಿ ಶಾಪ್ಗಳಿಗೆ ಬೀಗ ಹಾಕಿಸಿದ್ದು ಅನಿರೀಕ್ಷಿತ ಆಘಾತದಿಂದ ವರ್ತಕರು ಕಂಗಾಲಾಗಿದ್ದಾರೆ. ಬಾಡಿಗೆ ಕಟ್ಟದ ವರ್ತಕರಿಗೆ ಜಿಲ್ಲಾಡಳಿತ ಶಾಕ್. ಅಂಗಡಿಗಳಿಗೆ ಬೀಗ, ಮಾಲೀಕರಿಗೆ ನೋಟಿಸ್. ಬರೋಬ್ಬರಿ 170 ಅಂಗಡಿಗಳಿಗೆ ಬೀಗ. ಏಕಾಏಕಿ ಅಧಿಕಾರಿಗಳ ದಂಡು ಕಂಡು ಕಂಗಾಲಾದ ವರ್ತಕರು. ಅಂಗಡಿ ಲಾಕ್ ಮಾಡಬೇಡಿ ಅಂತ ವಾಗ್ವಾದ. ಜಿಲ್ಲಾಡಳಿತ ವಿರುದ್ಧ ಆಕ್ರೋಶ ಹೊರಹಾಕಿ ಧರಣಿ. ಈ ಸಂಘರ್ಷಮಯ ದೃಶ್ಯಗಳು ಕಂಡು ಬಂದಿದ್ದು ದಾವಣಗೆರೆಯ ಚಾಮರಾಜಪೇಟೆಯಲ್ಲಿರುವಂತಹ ಸರ್ಕಾರಿ ಶಾಲಾ ಮೈದಾನದಲ್ಲಿ ನಿರ್ಮಾಣವಾದ ವಾಣಿಜ್ಯ ಮಳಿಗೆಗಳ ಬಳಿ. ಮೈದಾನದಲ್ಲಿ ನಿರ್ಮಾಣವಾದ 365 ಮಳಿಗೆಗಳು ಶಿಕ್ಷಣ ಇಲಾಖೆ ಅಧೀನದಲ್ಲಿದೆ. ಈ ಮಳಿಗೆಗಳಿಗೆ 1500 ರಿಂದ 3000 ರೂಪಾಯಿವರೆಗೆ ತಿಂಗಳ ಬಾಡಿಗೆ ಇದೆ. ಆದರೆ ವ್ಯಾಪಾರ ವಹಿವಾಟು ಚೆನ್ನಾಗಿಯೇ ನಡೆದರೂ ಕೂಡ ಕೆಲವರು ಬಾಡಿಗೆಯನ್ನ ಕಟ್ಟದೆ ನಿರ್ಲಕ್ಷ್ಯ ವಹಿಸಿದ್ದಾರೆ. ಬರೋಬ್ಬರಿ 50 ಲಕ್ಷಕ್ಕೂ ಹೆಚ್ಚು ಬಾಡಿಗೆ ಹಣ ಬರಬೇಕಾಗಿದೆ. 365 ಮಳಿಗೆಗಳಲ್ಲಿ 180 ಮಳಿಗೆದು ಬಾಕಿ ಇತ್ತು. ಇದು ಲಾಸ್ಟ್ ಶನಿವಾರ ಅಂತಿಮ ನೋಟಿಸ್ ಕೊಟ್ಟ ಮೇಲೆ 10 ಮಳಿಗೆಯವರು ಕಟ್ಟಿದ್ರು. ಇನ್ನು 170 ಮಳಿಗೆಯವರು ಕಟ್ಟಬೇಕಾಗಿತ್ತು. ಸುಮಾರು 50 ಲಕ್ಷ ರೂಪಾಯಿಗಿಂತ ಹೆಚ್ಚು ನಮಗೆ ಬಾಡಿಗೆ ಬರೋದಿದೆ. ಲಾಸ್ಟ್ ನೋಟಿಸ್ ಕೊಟ್ಟಿದ್ದಲ್ಲ, ಒಂದು ವಾರದ ಮೇಲೆ ಆಯ್ತು. ಸ್ಕೂಲ್ ಯಾವ ಸರ್ ಇದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೇರ್ ಮಾರ್ಕೆಟ್ ಸ್ಕೂಲ್ ಹೌದು. ಬಾಡಿಗೆ ಕಟ್ಟುವಂತೆ ತಹಶೀಲ್ದಾರ್ ಸಾಕಷ್ಟು ಬಾರಿ ಅಂಗಡಿ ಮಾಲೀಕರಿಗೆ ನೋಟಿಸ್ ನೀಡಿದ್ದಾರೆ. ನೋಟಿಸ್ಗೆ ಕ್ಯಾರೆ ಎನ್ನದ ಮಾಲೀಕರ ವಿರುದ್ಧ ಕಾರ್ಯಾಚರಣೆ ನಡೆಸಿದ್ದು ಅಂತಹ ಅಂಗಡಿಗಳಿಗೆ ಬೀಗ ಹಾಕಿದ್ದಾರೆ. ಇಲ್ಲ, ಇದು ಏಕಾಏಕಿ ಏನಲ್ಲ. ಈ ಸುಮಾರು 1.5 ವರ್ಷದ ಹಿಂದೆ ಆಲ್ರೆಡಿ ಇವರಿಗೆಲ್ಲ ಈ ಯಾರು ಬಾಡಿಗೆ ಕಟ್ಟಿಲ್ವಲ್ಲ ಸರ್ಕಾರಕ್ಕೆ, ಅವರಿಗೆ ಕರೆದುಬಿಟ್ಟು ಆದಷ್ಟು ಬೇಗ ನೀವು ಬಾಡಿಗೆನ ಕಂತಾಗಿ ಕಟ್ಟಿ ಅಂತ ಹೇಳಿದ್ವಿ. ಆದರೂ ಕಟ್ಟಿಲ್ಲ ಅವರು. ಆಮೇಲೆ ನಾವು 4 ಬಾರಿ ಕಟ್ಟಲಿಕ್ಕೆ ನೋಟಿಸ್ ಕೊಟ್ಟಿದ್ದೀವಿ ಕಾನೂನು ಪ್ರಕಾರ. ನೋಟಿಸ್ 2 ನೋಟಿಸ್ಗೂ ರೆಸ್ಪಾಂಡ್ ಮಾಡಿಲ್ಲ, 3ನೇದಕ್ಕೂ ರೆಸ್ಪಾಂಡ್ ಮಾಡಿಲ್ಲ, 4ನೇದಕ್ಕೂ ಕೂಡ ಅವರು ಕಟ್ಟಿಲ್ಲ ಬಾಡಿಗೆನ. ಹಾಗಾಗಿ ಬಾಡಿಗೆ ವಸೂಲಿ ಮಾಡುವಂತ ಒಂದು ಬಾಡಿಗೆ ಯಾರು ಕಟ್ಟಿಲ್ಲ ಅವರಿಗೆ ನಾವು ಅಂಗಡಿಗಳನ್ನ ಬಂದ್ ಮಾಡಿಸ್ತಾ ಇದೀವಿ ಅಷ್ಟೇ. ಇನ್ನು ಇದೇ ವೇಳೆ ಜಿಲ್ಲಾಡಳಿತ ವಿರುದ್ಧ ಅಂಗಡಿ ಬಾಡಿಗೆದಾರರು ಆಕ್ರೋಶವನ್ನು ಹೊರಹಾಕಿದ್ದು, ಕಟ್ಟಡಗಳಿಗೆ ಮೂಲಭೂತ ಸೌಕರ್ಯಗಳಿಲ್ಲ, ಕುಡಿಯುವ ನೀರು, ಶೌಚಾಲಯದ ವ್ಯವಸ್ಥೆ ಇಲ್ಲ, ಮಳೆ ಬಂದ್ರೆ ಸೋರುತ್ತದೆ. ಈಗ ಏಕಾಏಕಿ ಬೀಗ ಹಾಕಿದ್ರೆ ಹೇಗೆ ಹೀಗಂತ ತಮ್ಮ ಅಳಲನ್ನ ತೋಡಿಕೊಂಡ್ರು. ಬಾಡಿಗೆ ಬಾಬ್ತು ಇರುವ ಬಾಕಿಯನ್ನ ಪೂರ್ಣ ಪಾವತಿ ಮಾಡಿಸಲು ಜಿಲ್ಲಾಧಿಕಾರಿಗಳ ಆದೇಶದ ಮೇರೆಗೆ
ಸಂಬಂಧಪಟ್ಟ ಅಧಿಕಾರಿಗಳು ತಹಶೀಲ್ದಾರ್ ಮತ್ತು ಎಜುಕೇಷನ್ ಡಿಪಾರ್ಟ್ಮೆಂಟ್ BO ಅವರು ಬಂದಿದ್ದಾರೆ. ಕೆಲವೊಬ್ರು ಬಹಳ ಪೂರ ಎಲ್ಲ 30% ಜನ ಬ್ಯಾಲೆನ್ಸ್ ಉಳಿಸ್ಕೊಂಡಿದ್ದಾರೆ. ಅವ್ರು ರಿಕ್ವೆಸ್ಟ್ ಮಾಡ್ಕೊಂತ ಇದ್ದಾರೆ, ಇದೊಂದು ಲಾಸ್ಟ್ ಟೈಮ್ ನನಗೆ 10 ಡೇಸ್ ಟೈಮ್ ಕೊಡಿ, 10 ಡೇಸ್ನಲ್ಲಿ ನಾವು ಕಟ್ತೀವಿ ಅಂತ. ಕೆಲವರು 50% ಕಟ್ತೀವಿ ಈಗ ತೋಳ್ರಿ, 50% ನಮಗೆ ಮಾರ್ಜಿನ್ ಕೊಡ್ರಿ ಅಂತ ಕೇಳ್ಕೊಳ್ತಾ ಇದ್ದಾರೆ. ಒಟ್ಟಾರೆಯಾಗಿ ಜಿಲ್ಲಾಡಳಿತ ವಿರುದ್ಧ ವರ್ತಕರು ಆಕ್ರೋಶವನ್ನು ಹೊರಹಾಕಿದ್ದು, ಬಾಡಿಗೆ ವಸೂಲಿ ಮಾಡುವ ಜೊತೆಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲಿ ಎನ್ನುವುದು ಅಲ್ಲಿನ ವ್ಯಾಪಾರಸ್ಥರ ಆಗ್ರಹವಾಗಿದೆ. ವಿಠಲ್ ಕ್ಯಾರವಾಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ.